ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಮಾರ್ನಿಂಗೇ ಎದ್ದು ಮನೇಲಿ ಪೂಜೆ ಎಲ್ಲನೂ ಆಯಿತು. ಇವತ್ತು ಹೊರಗಡೆ ಹೋಗ್ತಾಯಿದ್ದೀವಿ ನಾವು ಟೆಂಪಲ್ಗೆ. ಅದು ಸಿದ್ದೇಶ್ವರನ ಬೆಟ್ಟ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಕೋಳಿ ಕೊಯ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಬರೋದು ಅಂತ. ಈಗ ಟೈಮ್ ಬಂದು 5 o'clock ಆಗಿಬಿಟ್ಟಿದೆ. ಒಂದು 4:30ಗೆ ಬಿಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಟೈಮ್ ಆಗೇ ಹೋಯಿತು. 5 o'clock ಆಗಿದೆ. ಮನೆಯಲ್ಲಿ ಸಾಮಾನೆಲ್ಲ ಎತ್ತಿಡ್ತಾ ಇದ್ದಾರೆ. ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಜೊತೆ ದೀಪ ಕೂಡ ಬೆಳಗಿಟ್ಟಿದ್ದೀನಿ ದೇವ್ರಿಗೆ. ಬನ್ನಿ ಫ್ರೆಂಡ್ಸ್, ಹೇಗಿರುತ್ತೆ ಅಲ್ಲೋದ್ಮೇಲೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಎಂಡ್ವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾ ಗುರಜ್ ಲಾಗ್ಸ್. ಟೈಮ್ 5 o'clock ಆಯಿತು ಫ್ರೆಂಡ್ಸ್. ನೋಡಿ ದೇವ್ರ ಮನೆ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ನನ್ನ ಮಗಳು ರೆಡಿಯಾಗಿ ಬತ್ತಾವಳೆ ದೊಡ್ಡವಳು. ನೋಡು, ಅಡುಗೆ ಒಂದ್ಸಲ ಮಾಡ್ಕೊಂಬಂದು ಇಲ್ಲೆಲ್ಲೋ ಒಂದ್ಸಲ ತಿಂದಿದ್ರಿ ನಾವು. ಕಾಣಿಸ್ತು ನೋಡಿ. ಎತ್ಕ ಒಂದು ತಟ್ಟೆ ಎತ್ಕ. ನಾವು ಬೆಳಗ್ಗೆನೇ ಬಿಟ್ಟಿದ್ದರಿಂದ ಜನ ಇವಾಗ ಸ್ವಲ್ಪ ಕಮ್ಮಿ ಇದ್ರು ಫ್ರೆಂಡ್ಸ್. ಜನ ಜಾಸ್ತಿ ಆದ್ಮೇಲೆ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು. ಫಸ್ಟ್ ಪೂಜೆ ನಮ್ಮದೇ ಅಂತ ಅನಿಸುತ್ತೆ ನನಗಂತೂ, ಯಾಕಂದರೆ ಅಷ್ಟು ಬೆಳಗ್ಗೆನೇ ಹೋಗಿದ್ವಿ, ಜನ ಯಾರೂ ಇರಲಿಲ್ಲ. ಆಗ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್. ಫಾಗ್ ಅಂತೂ ನೋಡ್ತಾ ಇರ್ಬೋದು, ಹಂಗೆ ಇತ್ತು. ನಾವು ಬೆಟ್ಟ ಹತ್ತಿದ ಮೇಲೆ ಜಾಸ್ತಿ ಫಾಗ್ ಆಯಿತು ಅಂತ ಹೇಳ್ಬೋದು. ಸಖತ್ ಚಳಿ ಆಗಿತ್ತು ಮತ್ತು ಚೆನ್ನಾಗಿತ್ತು. ನಾವು ತುಂಬ ಚಿಕ್ಕ ಹುಡುಗಿಯಾಗಿದ್ದಾಗ ಜಾಸ್ತಿ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಸಿದ್ದೇಶ್ವರನ ಬೆಟ್ಟಕ್ಕೆ. ಈ ನಡುವೆ ಅಂತೂ ಸ್ವಲ್ಪ ಒಂದು 10 years ಗ್ಯಾಪ್ ಆಗಿತ್ತು, ಹೋಗೇ ಇರಲಿಲ್ಲ. ಚೆನ್ನಾಗಿತ್ತು. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೊಳ್ಳೋ ಥರ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಏನಂತಾರೆ ಇದನ್ನ, ಇಲ್ಲಿ ಫಸ್ಟ್ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ರಿ ಅಮ್ಮ. ನಾವು ಫಸ್ಟ್ ಅಕ್ಕ ಇಲ್ಲಿ ಪೂಜೆ ಮಾಡ್ಬೇಕು ತಾನೆ, ಗಂಗೆ ಪೂಜೆ. ಫಸ್ಟು ಇಲ್ಲಿ ಬಂದು ದೀಪ ಬೆಳಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಆಮೇಲೆ ಕೆಳಗಡೆ ಕೋಳಿ ಕೊಯ್ಯೋದು. ಕೆಳಗಡೆ ಕೋಳಿ ಕೊಯ್ದು ಅದನ್ನು ಅಡುಗೆ ಎಲ್ಲ ಮಾಡಿ ಆ ಪ್ರಸಾದನ ಮತ್ತೆ ಮೇಲೆ ಎತ್ಕೊಂಡ್ಬಂದು ನೈವೇದ್ಯ ಹಾಕಬೇಕಾಗುತ್ತೆ ದೇವ್ರಿಗೆ. ಒಳಗ ಫುಲ್ಲು ಫಾಗು ಇದೆ ಫ್ರೆಂಡ್ಸ್. ಮುನೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ ಬಂಡೆ ಒಳಗಡೆ ಫಸ್ಟ್ ಅದಿತ್ತು. ಇವಾಗ ಈ ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಫುಲ್ಲು ಗುಹೆ ಫ್ರೆಂಡ್ಸ್. ದೇವ್ರನ್ನೆಲ್ಲ ತೊಳೆದಿದ್ದಾರೆ ಆಲ್ರೆಡಿ. ನಾವು ಮೇಲೆ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ಟಿಫನ್ ರೆಡಿ ಮಾಡಿಟ್ಟಿದ್ರು ಫ್ರೆಂಡ್ಸ್. ನಮ್ಮ ಮಾವ ಅವರು ಮತ್ತು ನಮ್ಮ 2ನೇ ಅಕ್ಕ ಬೆಟ್ಟ ಹತ್ತಿರಲಿಲ್ಲ, ಅವರು ನಾಷ್ಟ ಮಾಡಿಟ್ಟಿದ್ರು. ಬಂದ ತಕ್ಷಣ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮದು ಸಿದ್ದೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದಿದ್ದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ.
ಆಮೇಲೆ ನಾವು ತಿರುಪತಿಗೂ ಕೂಡ ಹೋಗಿದ್ವಿ. ಅಲ್ಲಿ ಯಾವುದೇ ಥರದ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಡೈಲಿ ಮಂತ್ಲಿ ಅದೇ ವೀಡಿಯೋನೇ ಅಪ್ಲೋಡ್ ಮಾಡೋದಕ್ಕೆ. ಮತ್ತು ನಾವು ನಾರ್ಮಲ್ ರೊಟೀನು ಫ್ರೆಂಡ್ಸ್, ಬೆಟ್ಟ ಹತ್ಕೊಂಡು ಹೋದ್ವಾ, ದರ್ಶನ ಮಾಡಿದ್ವಾ ಅಷ್ಟೇ ಇರ್ತಾಯಿತ್ತು. ಅದಕ್ಕೆ ನಾನು ಯಾವುದೇ ವಿಡಿಯೋಸ್ ಮಾಡಿಲ್ಲ. ಬಟ್ 11 ಮಂತ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನಮ್ಮದು ತಿರುಪತಿ. ಹೋದ ವರ್ಷ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ನಂದು 2 ಮಂತ್ಸು ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ವ ಫ್ರೆಂಡ್ಸ್, ಅದರಿಂದ 2 ಮಂತ್ಸ್ ಸ್ಕಿಪ್ ಆಗಿತ್ತು. ಈ ಮಂತ್ಗೆ ಜನವರಿಗೆ ನಂದು 11 ಮಂತ್ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್, ಖುಷಿನೂ ಆಯಿತು ಮತ್ತು ಒಂದು ಕಡೆ ಬೇಜಾರು ಕೂಡ ಆಗ್ತಿದೆ. ಮತ್ತು ನೆಕ್ಸ್ಟ್ ಮಂತಿಂದ ಹೋಗೋದಿಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗ್ತಾಯಿದೆ. ಚೆನ್ನಾಗಿ ದರ್ಶನ ಅಂತೂ ಈ ಸಲ ಸಖತ್ತಾಗಾಯಿತು ಫ್ರೆಂಡ್ಸ್. ಸ್ವಲ್ಪ ಜನ ಕಮ್ಮಿ ಇದ್ದರು, ದರ್ಶನ ಚೆನ್ನಾಗಾಯಿತು. ಮತ್ತು ಕಂಪಾರ್ಟ್ಮೆಂಟಲ್ಲಿ ಕೂಡಾಕಿಲ್ಲ ಈ ಸಲ, ಹಂಗೆ ಕ್ಯೂವಲ್ಲೇ ಸ್ವಲ್ಪ ಕೂಡಾಕೊಂಡು ದರ್ಶನಕ್ಕೆ ಬಿಟ್ಟರು ಅಂತಲೇ ಹೇಳ್ಬೋದು. ತಿರುಪತಿ ಅಂದ್ರೇ ಓಡಾಡಬೇಕು ಫ್ರೆಂಡ್ಸ್, ಓಡಾಡ್ದಿರ ಅಂತೂ ದರ್ಶನ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅದೇ ನೆಕ್ಸ್ಟ್ ಮಂತಿಂದ ಮತ್ತೆ ಹೋಗೋದಿಲ್ಲ, ಒಂದು 3 ಮಂತ್ಸ್ ಬಿಟ್ಟು ಬುಕ್ ಮಾಡೋಣ ಅಂತ ಹೇಳಿದ್ದಾರೆ. ಜೂನ್ಗಾಗಲಿ ಜುಲೈಗಾಗಲಿ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಅಣ್ಣ ಹೇಳಿದ್ದಾರೆ. ನೋಡೋಣ ಫ್ರೆಂಡ್ಸ್, ಹೋಗೋಗಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಸಿದ್ದೇಶ್ವರನ ಬೆಟ್ಟ ವ್ಲಾಗ್ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಅದು ಕೂಡ ನಂದು ಎಷ್ಟೋ ವರ್ಷದ ಹರಕೆ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಫ್ರೆಂಡ್ಸ್, ನಿಜ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ ಅಡುಗೆ ಅಂತೂ ಚಿಕನ್ ಫ್ರೈ ಆಗಿರ್ಬೋದು ಎಲ್ಲ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.